ಇಲ್ಲಿನ ಶರಣರ ಉತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕೋಣ, ಮುಂದಿನ ಪೀಳಿಗೆಗೆ ಒಂದೊಂದು ಪ್ರೀತಿಯ, ಭ್ರಾತೃತ್ವದ, ಸಂತೋಷದ, ಶಾಂತಿಯ, ಸಹೋದರ್ಯತೆಯ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಬರುವ ಪೀಳಿಗೆಗಳೆಲ್ಲ ಈಗಲೇ ಅಲ್ಲಿ ಮೀಟಿಂಗ್ ಸೇರಿದಾಗ ನಮ್ಮ ಅಧ್ಯಕ್ಷರಲ್ಲಿ ಹೇಳಿದರು, ಹೊಸ ಹುಡುಗರು ಬರುವಾಗ ನೀವು ಮುಂದೆ ಬನ್ನಿ, ನೀವು ನಾಳೆ ಪೀಳಿಗೆಯನ್ನು ಮುಂದುಗಡೆ ನಿಂತು ಲೀಡ್ ಮಾಡಬೇಕಾದವರು ಅಂತೇಳಿ ಅವರಿಗೂ ಕೂಡ ಸಂದೇಶವನ್ನು ಕೊಡುವ ಮೂಲಕ ಮುಂದಿನ ಪೀಳಿಗೆಗಳಿಗೂ ಕೂಡ ಈ ಸೌಹಾರ್ದತೆಯ, ಈ ಭ್ರಾತೃತ್ವದ ಸಂದೇಶವನ್ನು ಸಾರಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪರಿಶುದ್ಧವಾದ ಕುರ್ಆನ್ ಸೂರಾ ಬಕ್ಕರಾದಲ್ಲಿ ಹೇಳ್ತಾ ಇರೋದು, ಕೂಲು ಲಿನ್ನಾಸಿ ಹುಸ್ನಾ ಎಂದು, ನೀನು ಜನರಿಗೆ ನೀನು ಒಳಿತನ್ನು ಹೇಳ್ತಾ ಇರು, ಒಳಿತನ್ನು ಮಾಡ್ತಾ ಇರೋ ಮಾತಿನಲ್ಲಿ ಜನರಿಗೆ, ಅಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ ಎಂದು ಏನು ಹೇಳ್ತಾ ಇಲ್ಲ, ಎಲ್ಲರಿಗೂ ಕೂಡ. ಹಾಗೇನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಪರಿಶುದ್ಧವಾದ ಕುರ್ಆನ್ ಸಂಬೋಧಿಸ್ತಾ ಇರೋದು, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್, ನೀವು ಬಿಸ್ನೆಸ್ ಮ್ಯಾನ್ ಗಳ ನೇತಾರನಾಗಿ ಕಳಿಸ್ತಾ ಇಲ್ಲ, ಅಥವಾ ಬರೀ ಬಡವರು ಮಾತ್ರ ಲೀಡರ್ ಆಗಿ ಕಳಿಸ್ತಾ ಇಲ್ಲ, ಅಥವಾ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ನಿಮ್ಮನ್ನು ನಾನು ಕಳಿಸ್ತಾ ಇಲ್ಲ. ರಹ್ಮತಲ್ ಲಿಲ್ ಆಲಮೀನ್, ಜಗತ್ತಿಗೆ ಮರ್ಸಿ ಅಂದ್ರೆ ಕರುಣೆಯ ಒಂದು ಪ್ರತೀಕವಾಗಿ ನಿಮ್ಮನ್ನು ನಾನು ಕಳಿಸ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಪೂರ್ಣ ಜೀವನ ಚರಿತ್ರೆ ಯಾವುದೋ ಯೂಟ್ಯೂಬ್ಗಳಿಂದ ನೀವು ಕಲಿಯಬಾರದು, ಟಿವಿ ಚಾನೆಲ್ಗಳಿಂದ ಕಲಿಯಬಾರದು. ಅದಕ್ಕೆ ಇಸ್ಲಾಮಿಕ್ ಅಧ್ಯಯನ ಕ್ಷೇತ್ರದಲ್ಲಿ ಪಳಕಿತರಾದಂಥ ವಿದ್ವಾಂಸರು ಬರೆದ ಪುಸ್ತಕವನ್ನು ಓದುವಾಗ ಅವರ ಸ್ವಚ್ಛಂದವಾದ ಜೀವನವನ್ನು ನಮಗೆ ಓದಲಿಕ್ಕೆ ಸಾಧ್ಯ. ಅದನ್ನು ಕಲಿತುಕೊಂಡು ನಾವು ತಿಳ್ಕೊಳ್ಳುವಾಗ ಯಾವುದೋ ಬೀದಿ ಭಾಷಣಗಳಿಂದ ಪ್ರವಾದಿ ವರ್ಯರನ್ನು ಕಲಿತರು ಹೋದರೆ ಅದು ತಪ್ಪಾಗುತ್ತೆ. ಅಲ್ಹಮ್ದುಲಿಲ್ಲಾ, ನಮ್ಮ ಇಲ್ಲಿಯ ಮುಸ್ಲಿಂ ಸಂಘ ಸಂಸ್ಥೆಗಳೆಲ್ಲರ ಹಿರಿಯರೆಲ್ಲರೂ ಕೂಡ ಸೇರಿ ಅವರಿಗೆ ಅವರ ಹಿರಿಯರಿಂದ ಸಿಕ್ಕಿದಂತ ಆ ಒಂದು ತತ್ವ ಆದರ್ಶವನ್ನು ಮೈಗೂಡಿಸಿಕೊಂಡು ಇಲ್ಲಿರುವಂತ ಅಜ್ಜರು ಅವರು ಆಗಾಗ ನಾವಿಲ್ಲಿ ಭೇಟಿ ಆಗುವಾಗ ಎಲ್ಲವೂ ಕೂಡ ಬಸವಣ್ಣನವರ ಒಳ್ಳೆ ಒಳ್ಳೆ ಪುಸ್ತಕಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಆ ಪುಸ್ತಕಗಳು ಓದುವಾಗ ನಮ್ಮ ಮೈ ಜುಮ್ಮೆನಿಸುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂತಹ ಸಂದೇಶಗಳ ಅದೇ ರೀತಿಯಾದಂತ ಮಾನವ ಕುಲಕ್ಕೆ ಮಾದರಿಯಾಗುವ ಅತ್ಯಂತ ಸ್ಪಷ್ಟ ಸುಂದರವಾದ ಈ ಕಲುಷಿತ ಕಾಲದಲ್ಲಂತೂ ಬಸವಣ್ಣನ ತತ್ವ ಸಂಹಿತೆಗಳನ್ನು ಅರ್ಥ ಮಾಡಿಕೊಂಡರೆ ಈ ಜಗತ್ತಿನಲ್ಲಿ ಯಾವ ರೀತಿಯಾದಂತಹ ತಪ್ಪಾದಂತಹ ಅಷ್ಟು ಮಾತ್ರ ಈ ಸಮಾಜವನ್ನು ತಿದ್ದುವ ಅತ್ಯಂತ ಮೊನಚಾದ ಮಾತುಗಳು, ಅತ್ಯಂತ ಸುಂದರವಾದ ಪ್ರಯೋಗಗಳು ಒಬ್ಬ ಸಾಹಿತಿ ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಜನರೆಡೆಯಲ್ಲಿನ ಮೂಢ ನಂಬಿಕೆಗಳನ್ನೆಲ್ಲ ಕಿತ್ತೊಗೆಸೆದು ಈ ಜಗತ್ತಿನಲ್ಲಿ ಸೌಹಾರ್ದತೆ, ಪ್ರೀತಿಯ ಸಂದೇಶವನ್ನು ಸಾರಿದ ಆ ಬಸವಣ್ಣನವರ ಆದರ್ಶವನ್ನು ಇಳಕಲ್ ಜನರಿಗೆ ಹೇಳಿಕೊಡಬೇಕಾಗಿಲ್ಲ. ನಾನಂತೂ ದಕ್ಷಿಣದಿಂದ ಬಂದಾಗ ನನಗೆ ಇಲ್ಲಿ ಉತ್ತರದ ಈ ಮಹಿಮೆಯನ್ನು ಅತ್ಯಂತ ಮನಸ್ಸಿನಿಂದ ಒಪ್ಪಿಕೊಳ್ತಾ ಇದ್ದೇನೆ. ನಿಮ್ಮ ಈ ಸೌಹಾರ್ದತೆ ಯಾವತ್ತೂ ಕೂಡ ನಾವು ಕಾಪಾಡ್ತಾ ಇರೋಣ. ನಾವೆಲ್ಲರೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಸಂಘದ ಸಂಸ್ಥೆಯ ಹೆಮ್ಮೆಯ ವಿಚಾರಗಳು ನಾನಿಲ್ಲಿ ಕೊಡಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಪರಸ್ಪರ ಕೊಡುಕೊಳ್ಳುವ ಮೂಲಕ ಸೌಹಾರ್ದತೆಯಿಂದ ನಾವು ಮಾಡುವ ಊಟ ಒಂದು, ನಮ್ಮ ಶರೀರದಲ್ಲಿರುವಂತಹ ರಕ್ತ ಒಂದು, ನಾವೆಲ್ಲರೂ ಕೂಡ ಜೀವಿಸಿರುವಂತಹ ಇಳಕಲ್ ಒಂದು. ಅದರ ಸಯ್ಯದ್ ಶಾ ಮುರ್ತಜಾ ಖಾದಿರಿ ಮತ್ತು ಗುರು ಮಹಾಂತೇಶ ಸ್ವಾಮೀಜಿಗೆ ನಾಡಿಗೆ ಸಾರಿದಂತ ಆ ಪ್ರೀತಿಯ ಸಂದೇಶವನ್ನು ಯಾರೊಬ್ಬರು ಕೂಡ ಹೊರಗಿನಿಂದ ಬಂದರೂ ಕೂಡ ಅದು ಯಾವುದು ಕೂಡ ನಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ. ಕಾರಣ ನಮ್ಮ ಮುಂದೆ ಜೀವಂತ ಉದಾಹರಣೆಗಳಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಆದ್ದರಿಂದ ಆ ಒಂದು ಜೀವಂತ ಉದಾಹರಣೆಯನ್ನು ಜೀವನದಲ್ಲಿ ಅಳವಡಿಸಿ ಒಂದು 15 ದಿನದಲ್ಲಿ ಪ್ರವಾದಿ ಪೈಗಂಬರ್ ಅವರ ಜನ್ಮದಿನಾಚರಣೆಯು ಕೂಡ ನಾವು ಅತ್ಯಂತ ಸಂತೋಷದಿಂದ ಕೊಂಡಾಡುವಾಗ ಇಲ್ಲಿ ಸೇರಿರುವ ಎಲ್ಲರನ್ನು ಕೂಡ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಳಂದ ಶಾಸಕರು ಬಂದಿದ್ದರು ಶ್ರೀಮಠಕ್ಕೆ, ಇ.ಬಿ. ಪಾಟೀಲ್ ಅವರು ರಾತ್ರಿಯಲ್ಲೇ ಶಾಸಕರ ಮನೆಗೆ ಪ್ರಸಾದಕ್ಕೆ ಬಂದಿದ್ರು. ನಾವು ಅಲ್ಲಿದ್ವಿ. ಅವ್ರಂದ್ರು, ಇಲ್ಲಪ್ಪ ನಿಮ್ಮ ಊರಾಗ ನಾನು ನೋಡಿ ಬಂದೀನಿ, ಮುಸ್ಲಿಂ ಹಿಡಿಯೋರು ಸಹಿತ ಅಜ್ಜಾರು ಬಂದು ಆಶೀರ್ವಾದ ತೊಗೊಳಕತ್ತಾರ, ಇದೇ ರಾತ್ರಿ ನೆನೆಸಿದ್ರು. ಇಲ್ರಿ ನಾಳೆ ನಾವು ಹೋಗಾಕತ್ತೀವಿ ನಾವು ಮಂಜುಮನ್ ನೇತೃತ್ವದಲ್ಲಿ. ನಾವು ಹೌದಾ ಅಂತಂದ್ರು. ನಮ್ಮ ದರ್ಗಾಕ್ಕೆ ಲೈಟಿಂಗ್ ಮಾಡ್ಯಾರ ನೋಡ್ರಿ ಅಂತ ಗಾಬರಿ ಆಗಿಬಿಟ್ರು ಅವರು. ಇಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿ, ದೇಶಕ್ಕೆ ಒಂದು ನಮ್ದು ಇಲ್ಲಿ ಒಂದು ಮೆಸೇಜ್ ಇದೆ, ಸಂಗಮ ಹೇಗಿದೆ ಹಿಂದೂ ಮುಸ್ಲಿಂ ಅಂತ ಅನ್ನೋದು. ಅವ್ರು ನೋಡ್ರಿ ಅಷ್ಟು ಮೊದಲು ಏನಾದ್ರು ಮುರ್ತಜಾ ಖಾದ್ರಿ ಶರಣರ ಲಿಂಗದೊಳಗೆ ಆಗ್ಬಿಟ್ಟು ಫಸ್ಟ್ ಅವರ ಲಿಂಗದೊಳಗೆ ಆದಮೇಲೆ ಮುಂದೆ ಹಿಂಗೆ ಮಾತು ಸ್ವಾಮಿಗಳು ಅಂತ ಅಲ್ಲಿಗೆ ಹೋದ್ರು, ಸಮಾಧಿಗೆ ಹೋದ್ರು, ಎಲ್ಲ ಹೂ ಪರಿಶ್ರಮ ಗೌರವ ಸ್ವಾಮಿ ಎಲ್ಲ ಮುಗೀತು.
ಮುತ್ತೈದೆ ಖಾದ್ರಿ ಲಿಂಗದೊಳಗೆ ಆಗ್ಬಿಟ್ರಲ್ಲ. ಮತ್ತೆ ಮುಂದೆ ಏನಂತ ಮಾವನ ತಪ್ಪುಗಳು ಮುಂದೆ 4 ವರ್ಷ ಲಿಂಗದೊಳಗೆ ಆದ್ರು. ಆ ಮುತ್ತೈದೆ ಖಾದ್ರಿ ಶರಣರು ಬಂದು ಗೌರವ ಸಲ್ಲಿಸ್ಬೇಕಲ್ಲ. ಮತ್ತೀಗ ಅವ್ರಿಲ್ಲಲ್ಲಿ ಈಗ ಇಲ್ಲ ಅನ್ನುವಂಗೆಲ್ಲ ಮಹಾತ್ಮರಿಗೆ, ನಾವು ಇಲ್ಲ ಅನ್ನುವಂಗೆಲ್ಲ ಮಹಾತ್ಮರಿಗೆ ಅವರು ತಪ್ಪನ್ನು ಮಾಡಿದ್ರು. ತಪ್ಪನ್ನು ಮಾಡಿ ಮುಗಿದ ಮ್ಯಾಗ ಸುಂಟ್ರ ಗಾಳಿ ಬೀಸ್ತು, ಸಿಕ್ಕಾಪಟ್ಟೆ ಸುಂಟ್ರ ಗಾಳಿ ಬೀಸ್ತು, ಗರ 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 ಹೊಡೆದು ಸುಂಟ್ರ ಗಾಳಿ ಬೀಸಿ ಏನು ಮಾಡ್ತಂದ್ರೆ ಆ ಸಮಾಧಿ ಮೇಲೆ ಅದು ಇದು ಮಾಡಿ ಬಂದಿದ್ರಲ್ಲ, ತಪ್ಪನ್ನು ಮಾಡಿದ್ರಲ್ಲ, ಎಲ್ಲರೂ ಜನ ಅದಾರ. ಆ ಸುಂಟ್ರ ಗಾಳಿ ಇದು ಮಣ್ಣು ಐತಲ್ಲ, ಚಲೋತ್ನಾಗ ಮಣ್ಣು, ಎಲ್ಲ ಮಣ್ಣು ಹೋಗಿ ಆ ಸಮಾಧಿ ಮೇಲೆ ಬಿದ್ದು. ಇಷ್ಟು ಸಮಾಧಿ ಇಷ್ಟಿದ್ರೆ ಸಮಾಧಿ ಮೇಲೆ ಇಷ್ಟು ಪ್ರಮಾಣ ಬಿದ್ದುಬಿಡ್ತು. ಅವಾಗ ಎಲ್ಲರೂ ಅಂದ್ರೆ ಮುತ್ತೈದೆ ಖಾದ್ರಿ ಶರಣರು ಬಂದು ಅದೇ ನೋಡ. ಹಿಂಗೆ ಮಹಾತ್ಮರು ಇವತ್ತಿಗೆ ಆದರೂ ಕೂಡ ಮಹಾತ್ಮಗಳನ್ನು ಲಿಂಗದೊಳಗೆ ಇಲ್ಲ, ಮುತ್ತೈದೆ ಖಾದ್ರಿಯವರು ಶರಣರು ಲಿಂಗದೊಳಗೆ. ಅವರಿಬ್ಬರು ಜೀವಂತವಾಗಿ ಚೈತನ್ಯ ಮೂರ್ತಿಗಳಾಗಿದ್ದಾರೆ. ಅದಕ್ಕೆ ಅವರಿಬ್ಬರು ಅದಾರ ಅಂತ, ಅವ್ರು ಇಲ್ಲ ಅಂತ ಯಾರು ನಾವು ತಿಳ್ಕೊಂಡಿವಿ ಅಂದ್ರೆ ಅದು ನಮ್ಮ ಅಜ್ಞಾನ. ಅದಕ್ಕಾಗಿ ಅವ್ರು ಅದಾರ, ಅವ್ರ ಸಾಕ್ಷಿಯಾಗಿನೇ ನೋಡ್ಕೋಬೇಕು. ನಾವೇನಾದರೂ ನಮ್ಮ ಮನುಷ್ಯರು ನಾವೆಲ್ಲ ಅಜ್ಞಾನಿಗಳಿರ್ತೇವೆ. ದೊಡ್ಡವರು ನೆಲಕಂಗಿಲ್ಲ ಮಗ, ಆದ್ರೆ ದೊಡ್ಡವ್ರ ಆಜ್ಞೆಯನ್ನು ಮೀರಬಾರ್ದು ಅಷ್ಟೆ. ನಮಗೆ ಅವ್ರು ಎತ್ತರಕ್ಕೆ ಹೋಗಕ್ಕೆ ಆಗದೆ ಹೋದ್ರು ಒಂದು ಜ್ಞಾನ ಏನಂತಂದ್ರೆ ಅವ್ರ ಆಜ್ಞೆಯನ್ನು ಮೀರಬಾರ್ದು ಅನ್ನೋಂಥ ಜ್ಞಾನ ಇತ್ತಂದ್ರೆ ಸಾಕು, ಅವ್ರು ತಮ್ಮ ಜೊತೆ ಕರ್ಕೊಂಡ್ಬಿಡ್ತಾರೆ. ಅವ್ರನ್ನ ನಮ್ಮ ಆಜ್ಞೆ ಮೀರಂಗಿಲ್ಲ ನನಗೆ ಗೊತ್ತಾದಂದ್ರೆ ಆ ಶಿಷ್ಯ ತಮ್ಮ ಜೊತೆಗೆ ಇಟ್ಕೊಂಡ್ಬಿಡ್ತಾರೆ ಅವರು. ಅದಕ್ಕಾಗಿ ಅಂಥದನ್ನು ನಾವು ಮಾಡಿಕೊಂಡು ಹೋಗೋದೊಂದೇ ನಮ್ಮ ಕೆಲಸ. ಅವ್ರು ಅದಾರ, ಇಬ್ಬರು ಉಭಯತರು ಅದಾರ ಅನ್ನುವಂಥ ಒಂದು ಸದ್ಭಾವನೆ ಇಟ್ಕೊಂಡು ನಮ್ಮನ್ನು ನೋಡಕತ್ತಾರೆ, ನಮ್ಮನ್ನು ಗಮನಿಸ್ತಾರ ಅನ್ನುವಂಥ ಭಾವನೆಯಿಂದ ನಾವು ಅತ್ಯಂತ ಭಕ್ತಿಯಿಂದ ನಾವು ನಮ್ಮ ಜೀವನ ಸಾರ್ಥಕ ಆಕತಿ. ಆ ಇತಿಹಾಸವನ್ನು ಓದಿದವರು, ಆ ಇತಿಹಾಸವನ್ನು ನೋಡಿದವರು ಇವತ್ತು ನಮ್ಮ ಉಸ್ಮಾನ್ ಹನುಮಾನ್ ಶರಣರು. ಅದಕ್ಕಾಗಿ ಒಳ್ಳೆ ಇತಿಹಾಸ ಮರುಕಳಿಸ್ಲಿ. ಅದು ಆ ಬಾಂಧವ್ಯ ಇನ್ನೂ ಸದಾಕಾಲ 1000 ವರ್ಷ ಮುಂದುವರಿಲಿ ಅನ್ನುವಂಥ ಒಂದು ಪ್ರಜ್ಞೆಯಿಂದ ಇವತ್ತಿನ ದಿವಸ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ಉಸ್ಮಾನ್ ಹನುಮಾನ್ ಶರಣರು, ನಮ್ಮ ಹಾಜಿ ಶರಣರು, ಇವರೆಲ್ಲರೂ ಹಿರಿಯರು, ನಮ್ಮ ಶರಣರು, ದೈವಿ ಪುರುಷರು, ಇವರೆಲ್ಲರೂ ಕೂಡ್ಕೊಂಡು ಎಲ್ಲ ಯುವಕರಿಗೆಲ್ಲ ಹೇಳ್ಕೊಂಡು ಇವತ್ತಿನ ದಿವಸ ಮಹಾನ್ ಸ್ವಾಮಿ ಜಾತ್ರೆ ದಿವಸ ನಾವೆಲ್ಲರೂ ಹೋಗಿ ಶುಭಾಶಯ ಹೇಳಿ ಬರೋಂಬ ಅನ್ನೋದು ಒಂದು ಅದ್ಭುತವಾದಂಥ ಒಂದು ಮನಸ್ಸದು, ದೊಡ್ಡ ಮನಸ್ಸದು. ಅದಕ್ಕಾಗಿ ಅದು ನಿರಂತರವಾಗಿ ಅದು ಮುಂದುವರಿಲಿ. ಎಲ್ಲ ಕೂಡ ನಾವು ಅಲ್ಲೇ ಇದಕ್ಕೆ ಕೂರಿಸಿಗೆ ಬರ್ತೀನಿ, ನೀವು ಇಲ್ಲಿಗೆ ಬರ್ತೀರಿ. ಈಗೆಲ್ಲ ಎಷ್ಟು ಜನ ಗದ್ದಿಗೆ ಬಂದು ಹೋಗ್ತಾರೆ, ಇವರೆಲ್ಲ ಇದಕ್ಕೆ ಅದೇ ಅಪ್ಪ ಅವರು ಇದಕ್ಕೆ ಬಂದು ಸಮಾಧಿ ಬಂದು ಹೋಗ್ತಾರೆ. ಹೀಗಾಗಿ ಇದು ಯಾವತ್ತೂ ಈ ಬಾಂಧವ್ಯ ಎಂದು ಅಳಗಂಗಿಲ್ಲ. ಅದಕ್ಕಾಗಿ ಬಾಂಧವ್ಯ ನಿರಂತರವಾಗಿ ಇಡೀ ದೇಶಕ್ಕನ ಮಾದರಿಯಾಗಿ ಈ ಬಾಂಧವ್ಯ ದೇಶ ತುಂಬ ಹಿಂಗೆ ಇದೆ. ಹಬ್ಬ ಕರ್ನಾಟಕ ರಾಜ್ಯ ಸರ್ವ ಸಮಾಜಕ್ಕೆ ತಿಳಿಸೋದೇನೆಂದರೆ ದಿನಾಂಕ 18/8/2025 ಇಳಕಲ್ನ ಶ್ರೀಮಠದ ಮಹಾಂತ ಶಿವಯೋಗಿಗಳ ಮಹಾಂತ ಜಾತ್ರೆಯನ್ನು ಆಚರಿಸ್ತಾ ಇದ್ದೇವೆ. ನಗರದ ಅಂಜುಮನ್ ಸಂಸ್ಥೆ ವತಿಯಿಂದ ಮತ್ತು ಇಳಕಲ್ ನಗರದ ಗಣ್ಯಮಾನ್ಯರಿಂದ ಇಂದು ಶ್ರೀಮಠಕ್ಕೆ ಭೇಟಿ ಕೊಟ್ಟು ಗುರುಮಹಾಂತ ಸ್ವಾಮಿಗಳಿಗೆ ಶಾಲು ಹೊರಿಸಿ ಹಾರವನ್ನು ಹಾಕಿ ಶುಭಾಶಯವನ್ನು ಕೋರಲಾಯಿತು. ಇದು ಹೋಮ ಪ್ರವಾಹತೆಯ ಸಂಗಮವಾಗಿದೆ. ಇದು ಸುಮಾರು 3-4 ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ಮುಂದಿನ ಪೀಳಿಗೆಗೆ ಇದೊಂದು ಪರಂಪರೆ ನಡೀತಾ ಬರಲಿ ಅನ್ನೋಂಥ ಹಾರೈಸಿ ಇಂದು ಗುರುಮಹಾಂತ ಸ್ವಾಮಿಗಳಿಗೆ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ಶುಭಾಶಯಗಳನ್ನು ಕೋರಲಾಯಿತು. ಮಹಾಂತ ಸ್ವಾಮಿಗಳು ಈ ಶುಭಾಶಯವನ್ನು ಗೌರವಿಸಿ ಸ್ವೀಕರಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.